ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ಶ್ರದ್ಧಾ ಭಕ್ತಿಗಳಿಂದ ಜರುಗಿದ ಪ್ರತಿ ಓಣಿಗೊಂದು ದಿನ ವಚನ ಶ್ರಾವಣ ಕಾರ್ಯಕ್ರಮ. ಆಗಸ್ಟ್ 10 ರಾತ್ರಿ 8 ಗಂಟೆ ಸಂದರ್ಭ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿಯ ಐತಿಹಾಸಿಕ ಶ್ರೀ ಓಲೆ ಮಠದ ವತಿಯಿಂದ ಶ್ರಾವಣ ಮಾಸದ ಪ್ರಯುಕ್ತ ಜಮಖಂಡಿ ನಗರದ ಪ್ರತಿ ಓಣಿಗೊಂದು ದಿನ ವಚನ ಶ್ರಾವಣ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಈ ಬಾರಿ ಜಮಖಂಡಿ ನಗರದ ಶಿಕ್ಕಲಗಾರ ಸಮಾಜದ ಸದಾಶಿವಮೂರ್ತಿ ದೇವಸ್ಥಾನದ ಸಭಾಭವನದಲ್ಲಿ ವಚನ ಕಾರ್ಯಕ್ರಮ ಜರುಗಿತು. ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ ಓಲೆ ಮಠದ ಶ್ರೀ ಆನಂದ ದೇವರು, ಉಪನ್ಯಾಸಕ, ಸರ್ಕಾರಿ ಬಾಲಕಿಯರ ಪ್ರೌಢಶಾಲಾ ಪ್ರಾಚಾರ್ಯಾರ್ಥ ಮಹಾಂತೇಶ್ ನರಸನಗೌಡರ್, ನಗರಸಭೆ ಸದಸ್ಯ ಪುತಳಾಭಾಯಿ ಚೌಧರಿ ಹಾಗೂ ಶಿಕ್ಕಲಗಾರ ಸಮಾಜದ ಪ್ರಮುಖ ಸೇರಿ ವಿಶ್ವಗುರು ಬಸವಣ್ಣ ಹಾಗೂ ಶರಣೆ ಅಕ್ಕ ಮಹಾದೇವಿಯವರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಸಲ್ಲಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಕಾರ್ಯಕ್ರಮದಲ್ಲಿ ವಿಶ್ವಗುರು ಬಸವಣ್ಣನವರ ವಚನಗಳ ಬಗ್ಗೆ ಹಾಗೂ ಶಿವಭಕ್ತರಿಗಿಂತ ಯಾರೂ ಹಿರಿಯರು ಇಲ್ಲ ಎಂಬ ಉಪನ್ಯಾಸ ನೀಡಿ ಮಾತನಾಡಲಾಯಿತು. ತದನಂತರ ಶ್ರೀ ಆನಂದ ದೇವರು ಶ್ರೀಗಳು ಆಶೀರ್ವಚನವನ್ನು ನೀಡಿದರು. ಕಾರ್ಯಕ್ರಮದಲ್ಲಿ ಸರಸ್ವತಿ ಸಬ್ರದ್ ಅವರು ಬಸವಣ್ಣನವರ ವಚನಗಳ ಪ್ರಾರ್ಥನೆ ಗೀತೆಗಳನ್ನು ಹಾಡಿದರು. ಕಾರ್ಯಕ್ರಮದ ನಿರೂಪಣೆಯನ್ನು, ಸ್ವಾಗತವನ್ನು ಹಾಗೂ ವಂದನಾರ್ಪಣೆಯನ್ನು ಬಸು ಬಳಗಾರ್ ಅವರು ಮಾಡಿದರು. ಈ ಕಾರ್ಯಕ್ರಮದಲ್ಲಿ ಶಿಕ್ಕಲಗಾರ ಸಮಾಜದ ಪ್ರಮುಖರು ಹಾಗೂ ಅಕ್ಕನ ಬಳಗದವರು ಸೇರಿದಂತೆ ನಗರದ ಪ್ರಮುಖರು ಉಪಸ್ಥಿತರಿದ್ದರು. ನನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ. ನಿಮ್ಮ ಪಾದ ಸಾಕ್ಷಿ, ಎನ್ನ ಮನಸಾಕ್ಷಿ, ಕೂಡಲ ಸಂಗಮ ದೇವ ಎನಗಿದೆ ದಿವ್ಯ ಅಂತಕ್ಕಂಥದ್ದು ಅಣ್ಣ ಬಸವಣ್ಣನವರು ಈ ವಚನವನ್ನು ಬರೀತಾರೆ. ಅವ್ರ ಹತ್ರ ಹೋಗಿ ನಿನ್ನ ಜೊತೆ ನಿನಗೆ ಕಷ್ಟ ಐತಂದ್ರೆ ನಿನ್ನ ಜೊತೆ ಯಾರಿರ್ಲಿಕ್ಕೂ ನಾನ್ ನಿನ್ನ ಜೊತೆ ಸದಾಕಾಲ ಇರ್ತೀನಿ ಅಂತ ತಿಳ್ಕೊಂಡು ಯಾರು ಅವ್ರ ಹೆಗಲಿಗೆ ಹೆಗಲು ಕೊಡ್ತಾರಲ್ಲ ಅವ್ರಿಗೆ ಜಗತ್ತಿನೊಳಗೆ ದೊಡ್ಡವರಾಗ್ತಾರ ಅಂತಕ್ಕಂಥದ್ದು ಅರ್ಥ ಮಾಡೋದು. ಯಾರು ಅಳ್ಕೊತ ಕುಂತಿರ್ತಾರಲ್ಲ ಅವ್ರ ಹತ್ರ ಹೋಗಿ ಪ್ರೀತಿಯ 4 ಮಾತು ಮಾತಾಡಿ ಅವ್ರ ಕಣ್ಣೀರ್ ಯಾರು ಒರೆಸ್ತಾರಲ್ಲ ಅವ್ರಿಗೆ ಜಗತ್ತಿನೊಳಗೆ ದೊಡ್ಡವರಾಗ್ತಾರೆ. ಯಾರು ಹಸದು ಕುಂತಿರ್ತಾರಲ್ಲ ಅವ್ರಿಗೊಂದು ತುತ್ತ ಅನ್ನ ಯಾರು ಹಾಕ್ತಾರಲ್ಲ ಅವ್ರಿಗೆ ಜಗತ್ತಿನೊಳಗೆ ದೊಡ್ಡವರಾಗ್ತಾರೆ. ಯಾರು ನೀರಳಿಸಿ ಕುಂತಿರ್ತಾರಲ್ಲ ಅವ್ರಿಗೊಂದು ಲೋಟ ಯಾರು ನೀರು ಕೊಡ್ತಾರಲ್ಲ ಅವ್ರಿಗೆ ಜಗತ್ತಿನೊಳಗೆ ದೊಡ್ಡವರಾಗ್ತಾರ ಅಂತಕ್ಕಂಥದ್ದು ಅರ್ಥ ಮಾಡ್ಕೊಂಡು ಇದ ಬಸವಣ್ಣ ಅನುಭವ ಮಂಟಪವನ್ನು ಕಟ್ಟಿದ್ರು. ಹೆಂಗ್ ಕಟ್ಟಿದ್ರಂದ್ರ ಕಲ್ಲು, ಸಿಮೆಂಟ್ ಮತ್ತ ಇಟ್ಟಂಗಿಯಿಂದ ಅನುಭವ ಮಂಟಪವನ್ನು ಕಟ್ಟಲಿಲ್ಲ. 12ನೇ ಶತಮಾನದೊಳಗ ಬಸವಾದಿ ಪ್ರಮುಖರು ಅನುಭವ ಮಂಟಪವನ್ನು ಹೆಂಗ ಕಟ್ಟಿದ್ರಂದ್ರ ಯಾವ ತರನಾಗಿ ಕಟ್ಟಿದ್ರಂದ್ರೆ ಕಲ್ಲು, ಇಟ್ಟಿಗೆ, ಸಿಮೆಂಟ್ ನಿಂದ ಕಟ್ಟಿಲ್ಲ. ಯಾರು ಅಲ್ಲಿ ಅನುಭವ ಮಂಟಪ ಕಲ್ಯಾಣಕ್ಕ ಯಾರು ಹಸದು ಬರ್ತಾರಲ್ಲ ಅವ್ರಿಗೊಂದು ತುತ್ತ ಅನ್ನವನ್ನು ಇಕ್ಕಿ ಕೇಸಿಂದ 12ನೇ ಶತಮಾನದೊಳಗೆ ಅನುಭವ ಮಂಟಪವನ್ನು ಬಸವಾದಿ ಪ್ರಮುಖರು ಕಟ್ಟಿದ್ರು ಅಂತಕ್ಕಂಥದ್ದು ನಾವೆಲ್ಲರೂ ಸಹಿತ ಅರ್ಥ ಮಾಡ್ಕೊಂಡು ಯಾರ ಕಷ್ಟದೊಳಗಿರ್ತಾರೆ ಅವ್ರ ಮುಂದೆ ನಾನಾ ಅಂತಕ್ಕಂಥ ಅಹಂಕಾರ ಬಿಟ್ಟು ನಾ ಇಟ್ಟು ಶ್ರೀಮಂತದೀನಿ, ನಾ ಇಂಥವದೀನಿ ಅಂತಕ್ಕಂಥದ್ದು ಎಲ್ಲವನ್ನು ಬಿಟ್ಟ ಅಣ್ಣ ಬಸವಣ್ಣ ಪ್ರಧಾನಮಂತ್ರಿ ಆಗಿದ್ದ. ಪ್ರಧಾನಮಂತ್ರಿ ಹುದ್ದೆಯನ್ನು ಬಿಟ್ಟು ಕೇಸಿಂದ ಶರಣ ಅದ ಅಣ್ಣ ಬಸವಣ್ಣ. ಬ್ರಹ್ಮ ಪದವಿ ಏನಲ್ಲೇ, ವಿಷ್ಣು ಪದವಿ ಏನಲ್ಲೇ, ರುದ್ರ ಪದವಿ ಏನಲ್ಲೇ, ಇನ್ಯಾವ ಪದವಿ ಏನಲ್ಲೇ, ನಿಮ್ಮ ಶರಣರ ಪಾದವ ಕರಗಿಸು ಕೂಡಲ ಸಂಗಮ ದೇವ ಅಂತ ತಿಳ್ಕೊಂಡ ಅಣ್ಣ ಬಸವಣ್ಣನವರು ವಚನ ಬರೋದು. ಅದಕ್ಕೆ ಯಾವ್ದು ಬೇಡ ನನಗ, ಯಾವ ಪದವಿನೂ ದೊಡ್ಡದಲ್ಲ, ನಿಮ್ಮ ಶರಣರ ಪಾದ ಏನೈತಲ್ಲ ಅದೇ ದೊಡ್ಡದ ಅಂತ ತಿಳ್ಕೊಂಡು ಅಣ್ಣ ಬಸವಣ್ಣನವರು ಹೇಳಿದ್ರು. ಹಂಗ ನಾವೆಲ್ಲರೂ ಸಹಿತ ನಾ ಅಂತ ಮರ್ಕೊತ ಕೂತ್ರ ಯಾವ್ದು ಏನು ಬರಂಗಿಲ್ಲ ನಮ್ಮಿಂದ. ಹೌದು, ಶಿವನ ಭಕ್ತ, ನಾವೊಬ್ಬ ಶಿವನ ಭಕ್ತ, ಅವನ ಸೇವಾ ಮಾಡಕ್ ನಾ ಈ ಜಗತ್ತಿಗೆ ಬಂದಿನಿ ಅಂತ ತಿಳ್ಕೊಂಡು ಯಾರು ಮನಸ್ಸಿನೊಳಗೆ ಇಟ್ಕೋತಾರಲ್ಲ ಅವರೇ ಈ ಜಗತ್ತಿನೊಳಗೆ ಬಹಳ ದೊಡ್ಡವರಾಗ್ತಾರ ಅಂತಕ್ಕಂಥ ಸತ್ಯ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು. ಬಸವಣ್ಣನವರು ಅಂದ್ರೆ ಎಲ್ಲರಿಗೂ ಗೊತ್ತಿದೆ. ಬಸವಣ್ಣನವರು ಏನ್ ಮಾಡಿದ್ರು, ನಮ್ಮ ಸಮಾಜಕ್ಕೆ ಏನೇನ್ ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಎನ್ನುವಂಥದ್ದು ನಮ್ಗೆಲ್ಲರಿಗೂ ಕೂಡ ತಿಳಿದಿರುವಂತ ವಿಷಯ. ಜಗಜ್ಯೋತಿ, ಜಗದ್ಗುರು ಬಸವಣ್ಣನವರು 12ನೇ ಶತಮಾನದಲ್ಲಿ ನಮ್ಮ ಸಮಾಜ ಹೇಗಿತ್ತಂದ್ರೆ ಅನೇಕ ಅಂಧ ಕಂದಾಚಾರಗಳಿಂದ, ಮೂಢನಂಬಿಕೆಗಳಿಂದ, ಅನೇಕ ಕೆಟ್ಟ ಆಚರಣೆಗಳಿಂದ ನಮ್ಮ ಸಮಾಜವೇ ಎಲ್ಲೋ ಒಂದು ಕಡೆಗೆ ಮುಳುಗಿ ಹೋಗ್ತಾ ಇದೆ ಎನ್ನುವಂತ
ಅಂತ ಒಂದು ಸಂದರ್ಭದಲ್ಲಿ ಉದಯಿಸಿ ಬಂದಿರತಕ್ಕಂತ ಬಸವಣ್ಣನವರು ಸಾಮಾಜಿಕವಾದಂತ ಕ್ರಾಂತಿಯನ್ನ ಮಾಡುವುದರ ಮೂಲಕವಾಗಿ ಸಮಾಜದಲ್ಲಿ ಒಂದು ದೊಡ್ಡ ಸಾಮಾಜಿಕ ಕ್ರಾಂತಿಯನ್ನೇ ಅವರು ಮಾಡಿದರು. ಸಮಾಜದಲ್ಲಿ ಬೇರೂರ್ತಕ್ಕಂತ ಜಾತಿ ವ್ಯವಸ್ಥೆ ಇರಬಹುದು, ಅಸಮಾನತೆ ಇರಬಹುದು, ಅಂಧ ಕಂದಾಚಾರಗಳು ಇರಬಹುದು, ಬೇರು ಕೀಳು ಎನ್ನುವಂತ ಭಾವನೆ ಇರಬಹುದು, ಇಂಥ ಅನೇಕ ಹೆಣ್ಣು ಮಕ್ಕಳನ್ನ ಕೀಳಾಗಿ ನೋಡುವಂತದ್ದು ಇರಬಹುದು. ಇಂಥ ಅನೇಕ ಕೆಟ್ಟ ಪದ್ಧತಿಗಳ ವಿರುದ್ಧ ಧ್ವನಿ ಎತ್ತಿ ಅದರ ವಿರುದ್ಧವಾಗಿ ಏನಂತಂದ್ರೆ ಒಂದು ಕ್ರಾಂತಿಯನ್ನು ಮಾಡುವಂತ ಕ್ರಾಂತಿ ಯೋಗಿ ಬಸವಣ್ಣನವರು ನಾವು ಯಾವಾಗಲೂ ಕೂಡ ನಾವು ಸ್ಮರಣೀಯರು.